ಗುಡಿಬಂಡೆಯಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ಶಿಬಿರ. ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಆಶ್ರಯದಲ್ಲಿ ಹಾಗೂ ಆರ್ಡಿಡಿಆರ್ ಇಲಾಖೆಯ ಸಹಕಾರದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ಫೆಬ್ರವರಿ 9, 2026ರಂದು ನಡೆದ ಈ ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ಭಾಗವಹಿಸಿ ಉಚಿತ ವೈದ್ಯಕೀಯ ಸೇವೆಗಳನ್ನು ಪಡೆದುಕೊಂಡರು. ಸಾಮಾನ್ಯ ಆರೋಗ್ಯ ತಪಾಸಣೆ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ, ಕಣ್ಣು, ಎಲುಬು ಸಂಬಂಧಿತ ಸಮಸ್ಯೆಗಳು ಸೇರಿದಂತೆ ವಿವಿಧ ರೋಗಗಳ ತಪಾಸಣೆ ಹಾಗೂ ಚಿಕಿತ್ಸಾ ಸಲಹೆಗಳನ್ನು ಅರ್ಹ ವೈದ್ಯರು ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ತಾಲೂಕು ಪಂಚಾಯತ್ ಅಧಿಕಾರಿ ರಾಮಾಂಜಿ ಅವರು, ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ದೊರಕಬೇಕು ಎಂಬ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಜನರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಲು ಇಂತಹ ಶಿಬಿರಗಳು ಸಹಕಾರಿಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷವಾಗಿ ತಪಾಸಣೆ ನಡೆಸಲಾಗಿದ್ದು, ಅಗತ್ಯವಿರುವವರಿಗೆ ಮುಂದಿನ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡಲಾಯಿತು. ಕಾರ್ಯಕ್ರಮದ ಯಶಸ್ವಿಗೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಯಂ ಸೇವಕರು ಶ್ರಮಿಸಿದ್ದು, ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರಕಿದೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ನಮಸ್ಕಾರ. ನನ್ನ ಹೆಸರು ರಾಮಯ್ಯನಪ್ಪ, ಸಹಾಯಕ ಲೆಕ್ಕಾಧಿಕಾರಿ, ತಾಲೂಕು ಪಂಚಾಯತಿ ಗುಡಿಬಂಡೆ. ಈ ದಿನ ನಮ್ಮ ತಾಲೂಕು ಪಂಚಾಯತಿಯ ಕಚೇರಿ ಆವರಣದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಮತ್ತು ನಮ್ಮ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗಳ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರಕ್ಕೆ ನಮ್ಮ 8 ಗ್ರಾಮ ಪಂಚಾಯತಿಯ ಏನು ನಮ್ಮ ಸಿಬ್ಬಂದಿ ಆಗಿರ್ಬೋದು, RDPR ಸಿಬ್ಬಂದಿ, ಸಾರ್ವಜನಿಕರು, ಹಾಗೆಯೇ ನಮ್ಮ 8 ಪಂಚಾಯಿತಿಯ ವ್ಯಾಪ್ತಿಯ ಏನು ಗ್ರಾಮಸ್ಥರಾಗಿರ್ಬೋದು, ಹಾಗೆಯೇ ಇಲ್ಲಿ ಏನು ನಮ್ಮ ಟೌನ್ನಲ್ಲಿರುವಂಥ ಸಾರ್ವಜನಿಕರು, ಆಮೇಲೆ ನಮ್ಮ ಏನು ಸಹೋದ್ಯೋಗಿ ಮಿತ್ರರು, ಹಾಗೆಯೇ ಇಲ್ಲಿ ಇರುವಂಥ ನೌಕರ ಬಂಧುಗಳು, ಆಮೇಲೆ ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಸಹ, ಜೊತೆಗೆ ನಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಏನು ವಿವಿಧ ಇಲಾಖೆಗಳಿಂದ ಏನು ನಮ್ಮ ಕೃಷಿ ಇಲಾಖೆ ಇರ್ಬೋದು, BO ಇಲಾಖೆ ಆಗಿರ್ಬೋದು, ಆಮೇಲೆ ಏನು ನಮ್ಮ ಆರೋಗ್ಯ ಇಲಾಖೆಯವರಾಗಿರ್ಬೋದು, ಆಮೇಲೆ ಅರಣ್ಯ ಇಲಾಖೆಯವರು, DCM ಇಲಾಖೆ, ಎಲ್ಲ ಇಲಾಖೆಯಿಂದ ಇನ್ನು ಸಿಬ್ಬಂದಿಯವರು, ಆಮೇಲೆ ಜೊತೆಗೆ ಅವರ ಕುಟುಂಬ ಸಹ ಬಂದು ಈ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಹೆಚ್ಚಿನದಾಗಿ ಇಲ್ಲಿ ಕಣ್ಣಿನ ತಜ್ಞರು, ಆಮೇಲೆ ಸಾಮಾನ್ಯ ರೋಗ ತಜ್ಞರು, ಆಮೇಲೆ ಸ್ತ್ರೀರೋಗ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು ಸಹ ಆಗಮಿಸಿದರು ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ. ಅದರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸ್ಕೊಂಡಿದ್ದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆಮೇಲೆ ಕಣ್ಣಿನ ಒಂದು ಏನು ರೋಗಕ್ಕೆ ಸಂಬಂಧಿಸಿದ್ದು, ಆಮೇಲೆ ಗರ್ಭಕೋಶಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಕಾಯಿಲೆಗಳು ಈ ಒಂದು ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಂಡುಬಂದಿರುತ್ತೆ. ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವೈದ್ಯಾಧಿಕಾರಿಗಳಿಂದ ಸಹ ಮಾತನಾಡಲಾಗಿದ್ದು, ಸೊ ಅಂತಹ ವಿಚಾರಗಳು ಯಾವುದೂ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿಂದ ಚಿಕಿತ್ಸೆಗೆ ಬರ್ತೀರ ಅವರಿಗೆ ನಮ್ಮ ಆಸ್ಪತ್ರೆಯಿಂದ ಯಾವ ರೀತಿ ಉತ್ತಮವಾದಂಥ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸ್ತೀವಿ ಅಂತ ಹೇಗೆ ಅಂತ ನಮ್ಮ ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಈಗಾಗಲೇ ಒಂದು ಸುಮಾರು ವಾರದಿಂದ ನಮ್ಮ 8 ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳು, ಆಮೇಲೆ ನಮ್ಮ ಸಿಬ್ಬಂದಿಯವರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು. ಅದ್ರ ಜೊತೆಗೆ ನಮ್ಮ ಪಂಚಾಯಿತಿಯಿಂದ, ತಾಲೂಕು ಪಂಚಾಯಿತಿ ಆಗಿರ್ಬೋದು,
ಗ್ರಾಮ ಪಂಚಾಯತಿಗಳ ಸಹಯೋಗದಿಂದಾಗಿ ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಿದೆ. ಮಾಡ್ತೀರಾ? ಇದು ಗ್ರಾಮೀಣ ಭಾಗದಲ್ಲೂ ಕೆಲವೊಂದು ಕಾಯಿಲೆಗಳು ಕಂಡು ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೂ ಏನಾದರೂ ಅವೇರ್ನೆಸ್ ಮಾಡ್ತೀರಾ? ಅದೇನಾದರೂ ಇಲ್ಲ, ಮುಂದಿನ ದಿನಗಳಲ್ಲಿ ಮೊನ್ನೆ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದಂತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹ ಈ ಒಂದು ಶಿಬಿರಗಳನ್ನು ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಆ ಒಂದು ಭಾಗದಲ್ಲಿ ಈಗಾಗಲೇ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಭಾಗದಲ್ಲಿ ನಾವು ಮೊಬಿಲೈಸ್ ಮಾಡಿಬಿಟ್ಟು ಒಂದು ತಪಾಸಣಾ ಶಿಬಿರಕ್ಕೆ ಬರೋದಕ್ಕೆ ನಾವು ಮುಂದುವರೆದಂತೆ ಕಾರ್ಯವನ್ನು ನಿರ್ವಹಿಸುತ್ತೇವೆ. ಥ್ಯಾಂಕ್ ಯು ಸರ್.